ನಮಸ್ಕಾರ ವೀಕ್ಷಕರೇ, ಇವತ್ತು ನಾವು ಮೊದಲನೇ ಸಲ ನಮ್ಮ ಟೆರೆಸ್ನಲ್ಲಿ ಗೋಂಗೂರ ಸೊಪ್ಪನ್ನ ಬೆಳೆಸಿದ್ದೀವಿ. ಈ ಸೊಪ್ಪು ಕೂಡ ಆರೋಗ್ಯಕ್ಕೆ ಬಹಳ ಉತ್ತಮ. ಇವತ್ತು ನಾವು ಗೋಂಗೂರ ಸೊಪ್ಪು ಉಪಯೋಗಿಸ್ಕೊಂಡು ಒಂದು ರುಚಿಕರವಾದ ಚಿಕನ್ ಫ್ರೈ ಮಾಡೋಣ. ಗೋಂಗೂರ ಚಿಕನ್ ಫ್ರೈ. ನಮ್ಮ ಕೈತೋಟದಲ್ಲೇ ಬೆಳೆದಿರೋ ಸೊಪ್ಪು ತರಕಾರಿಗಳಿಂದ ಅಡುಗೆ ಮಾಡೋದಕ್ಕೆ ಒಂಥರ ಖುಷಿ. ಬರೀ ಎಲೆಗಳೆಲ್ಲ ಈ ತೊಟ್ಟು ಕೂಡ ತುಂಬ ಎಳೆದಾಗಿದೆ. ಇದು ಕೂಡ ತುಂಬ ರುಚಿಯಾಗಿರುತ್ತೆ. ಈ ಥರ ನೋಡಿ, ಇವಾಗ ಸೊಪ್ಪೆಲ್ಲ ಕಿತ್ತು ಇವಾಗ ತೊಳೆದಿಟ್ಕೊಂಡಿದ್ದೀವಿ. ಗೋಂಗೂರ ಚಿಕನ್ ಫ್ರೈ ಮಾಡೋದಕ್ಕೆ ಇವತ್ತು ನಾವು 3/4 kg ಚಿಕನ್ ತೊಗೊಂಡಿದ್ದೀವಿ. ಮೊದಲು ಸ್ವಲ್ಪ ಮ್ಯಾರಿನೇಷನ್ ಮಾಡೋಣ. ಅರಿಶಿನ, ಉಪ್ಪು ಹಾಗೂ 1 ಚಮಚದಷ್ಟು ಅಚ್ಕಾರದ ಪುಡಿ ಹಾಕಿ ಇದನ್ನು ಸ್ವಲ್ಪ ಕೈನಲ್ಲಿ ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿ ಒಂದು ಅರ್ಧ ಗಂಟೆ ಇಲ್ಲಾಂದರೆ 1 ಗಂಟೆವರೆಗೂ ಮ್ಯಾರಿನೇಷನ್ ಮಾಡಿ ಇಡೋಣ. ಈಗ ಮ್ಯಾರಿನೇಷನ್ ಇಡೋದ್ರಿಂದ ಸ್ವಲ್ಪ ಚಿಕನ್ಗೆ ಉಪ್ಪು ಖಾರ ಎಲ್ಲನೂ ಸ್ವಲ್ಪ ಚೆನ್ನಾಗಿ ಹೀರ್ಕೊಂಡಿರುತ್ತೆ. ಗೋಂಗೂರ ಚಿಕನ್ ಫ್ರೈ ಸ್ಟಾರ್ಟ್ ಮಾಡೋಣವಾ? ಇವಾಗ ಒಂದು ಪ್ಯಾನ್ಗೆ ಎಣ್ಣೆ ಹಾಕಿ, ಎಣ್ಣೆ ಕಾಯ್ದ ನಂತರ ಸ್ವಲ್ಪ ಮಸಾಲ ಪದಾರ್ಥಗಳನ್ನ ಸೇರಿಸ್ಕೊಳ್ಳೋಣ. ಮೊದಲನೇದಾಗಿ ಒಂದು ಪಲಾವ್ ಎಲೆ ಹಾಗೂ 2 ಏಲಕ್ಕಿನ ಹಾಕ್ಕೊಳ್ಳಿ. ನಂತರ ಒಂದು 2ರಿಂದ 3 ಚಕ್ಕೆ, ಸ್ವಲ್ಪ ಸೋಂಪು ಕಾಳು ಹಾಗೂ ಒಂದು 2 ಒಣಮೆಣಸಿನ್ಕಾಯಿ ಹಾಕ್ಕೊಳ್ಳೋಣ. ಎಲ್ಲ ಪದಾರ್ಥಗಳನ್ನ ಒಂದ್ಸಲ ಚೆನ್ನಾಗಿ ಬಾಡಿಸಿ, ಹಾಗೂ ನೋಡಿ ಇವತ್ತು ನಾವು ಗೋಂಗೂರ ಸೊಪ್ಪು ಉಪಯೋಗಿಸ್ಕೊಂಡು ಚಿಕನ್ ಫ್ರೈ ಮಾಡ್ತಿದ್ದೀವಲ್ಲ, ಅದರಿಂದ ಅದು ತುಂಬ ಡ್ರೈ ಆಗಿ ಮಾಡ್ತಾ ಇಲ್ಲ, ಸ್ವಲ್ಪ ಸೆಮಿ ಗ್ರೇವಿ. ಅದಕ್ಕೆ ಸ್ವಲ್ಪ ಈರುಳ್ಳಿ ಪ್ರಮಾಣನ ಜಾಸ್ತಿ ಹಾಕ್ತಾಯಿದ್ದೀವಿ. ಈ ಥರ ಸಣ್ಣಗೆ ಹಚ್ಚಿರೋ ಅಂಥ ಈರುಳ್ಳಿನ ಹಾಕ್ಕೊಳ್ಳೋಣ. ನಾನ್ ವೆಜ್ ರೆಸಿಪೀಸ್ ಮಾಡಿ ತುಂಬ ದಿನ ಆಗಿತ್ತು. ಈ ಸೊಪ್ಪಿತ್ತಲ್ಲ, ಗೋಂಗೂರ ಸೊಪ್ಪು, ಅದರಿಂದ ಇವತ್ತು ಈ ಚಿಕನ್ ಫ್ರೈನ ಟ್ರೈ ಮಾಡಿದ್ವಿ. ಈಗ ಒಂದು ಸ್ವಲ್ಪ ಅರಿಶಿನ ಸೇರಿಸಿ ಹಾಗೂ ಉಪ್ಪು ಹಾಕ್ಕೊಳ್ಳೋಣ. ಉಪ್ಪು ನೋಡಿ, ನಾವು ಆವಾಗಲೇ ಚಿಕನ್ ಮ್ಯಾರಿನೇಟ್ ಮಾಡಬೇಕಾದ್ರೂ ಹಾಕ್ಕೊಂಡಿದ್ವಿ. ನೋಡಿಕೊಂಡು ಸ್ವಲ್ಪ ಈರುಳ್ಳಿಗೆ ಎಷ್ಟು ಹಿಡಿಯುತ್ತೆ ಅಷ್ಟು ಉಪ್ಪು ಹಾಕ್ಕೊಳ್ಳಿ. ನಂತರ ಇವಾಗ ಒಂದು 6 ಹಸಿಮೆಣಸಿನ್ಕಾಯಿ ಹಾಕ್ಕೊಳ್ಳೋಣ. ಈರುಳ್ಳಿ ಪ್ರಮಾಣ ಜಾಸ್ತಿ ಇರೋದ್ರಿಂದ ಸ್ವಲ್ಪ ಖಾರನೂ ಸ್ವಲ್ಪ ಜಾಸ್ತಿನೇ ಹಾಕಬೇಕಾಗತ್ತೆ. ಈಗ ಫ್ರೆಶ್ಶಾಗಿ ನಾವು ಬೆಳೆದಿರೋಂಥ ಈ ಗೋಂಗೂರ ಸೊಪ್ಪನ್ನ ಈಗ ಸಣ್ಣದಾಗಿ ಹಚ್ಚಿ ಇವಾಗ ಈರುಳ್ಳಿ ಜೊತೆ ಸೇರಿಸ್ಕೊಳ್ಳೋಣ. ಯಾವುದೇ ಥರ ನಾವು ಸೊಪ್ಪು ಉಪಯೋಗಿಸ್ಕೊಂಡ್ರೂ ಅಷ್ಟೇ ಪೌಷ್ಟಿಕಾಂಶ ಇರುತ್ತೆ. ಹಾಗೆ ಈ ಗೋಂಗೂರ ಸೊಪ್ಪು ಕೂಡ ಇದು ತುಂಬ ಆರೋಗ್ಯಕ್ಕೆ ಉತ್ತಮ. ಇದರ ಸೇವನೆಯಿಂದ ನೋಡಿ, ಕಣ್ಣಿನ ದೃಷ್ಟಿ ಚೆನ್ನಾಗಿರುತ್ತೆ, ಜೀರ್ಣಕ್ರಿಯೆಗೂ ತುಂಬ ಉತ್ತಮ ಈ ಸೊಪ್ಪು. ಈಗ ಎಲ್ಲ ಸೊಪ್ಪು ಎಲ್ಲ ಚೆನ್ನಾಗಿ ಬಾಡಿಸಿದ ನಂತರ ಸ್ವಲ್ಪ ಟೊಮೆಟೊ ಸೇರಿಸ್ಕೊಳ್ಳೋಣ. ನಂತರ 1 ಚಮಚದಷ್ಟು ಧನಿಯಾ ಪುಡಿ ಹಾಗೂ ಸ್ವಲ್ಪ ಖಾರದ ಪುಡಿ ಕೂಡ ಹಾಕ್ಕೊಳ್ಳೋಣ. 3/4 kg ಇದು ನಾವು ಚಿಕನ್ ತೊಗೊಂಡಿದ್ದೀವಲ್ಲ, ಇಷ್ಟು ಖಾರ ಬೇಕಾಗುತ್ತೆ. ಯಾಕಂದರೆ ಸ್ವಲ್ಪ ಗೊಜ್ಜು ಥರ ಬೇರೆ ಮಾಡ್ತಾಯಿದ್ದೀವಿ, ಆದ್ದರಿಂದ ಸ್ವಲ್ಪ ಖಾರನ ಹೆಚ್ಚಿಗೆ ಹಾಕ್ಕೊಳ್ಳೋಣ. ಇದ್ರ ಜೊತೆನೇ ಒಂದು ಸ್ವಲ್ಪ ಇವಾಗ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ಕೊಂಡು ಮತ್ತೆ ಒಂದು ಸಲ ಎಲ್ಲನೂ ಪದಾರ್ಥಗಳನ್ನ ಚೆನ್ನಾಗಿ ಬಾಡಿಸಿ, ಈ ಗೋಂಗೂರ ಸೊಪ್ಪು ಹಾಕಿರೋದ್ರಿಂದ ಸ್ವಲ್ಪ ಹುಳಿ ಅಂಶ ಇರುತ್ತೆ. ಸೊ ಚಿಕನ್ಗೂ ಕೂಡ ತುಂಬ ಅದ್ಭುತವಾದ ರುಚಿ ಕೊಡುತ್ತೆ. ಖಾರ ಹುಳಿ ಉಪ್ಪು ಎಲ್ಲ ಇರುತ್ತೆ. ಇವಾಗ ಮುಚ್ಚಿ ಸ್ವಲ್ಪ ಬೇಯಿಸೋಣ. ನಂತರ ಇವಾಗ ನಾವು ಮ್ಯಾರಿನೇಟ್ ಮಾಡಿದ್ದೀವಲ್ಲ ಚಿಕನ್ನು, ಅದು ಕೂಡ ಸೇರಿಸ್ಕೊಳ್ಳಿ. ಇಲ್ಲಿ ಚಿಕನ್ ಪೀಸಸ್ ಹಾಕಾದ್ಮೇಲೆ ಎಲ್ಲ ಒಂದು ಸಲ ಬಾಡಿಸಿ ಮುಚ್ಚಿ ಒಂದು 15 ನಿಮಿಷ ಬೇಯಿಸಿ. ನೀರೇನು ಸೇರಿಸೋದೇ ಬೇಕಾಗಿಲ್ಲ, ಯಾಕಂದರೆ ಚಿಕನ್ನಲ್ಲೇ ಆ ನೀರಿನ ಅಂಶ ಇರುತ್ತೆ. ಹಾಗೂ ಉಪ್ಪೆಲ್ಲ ಹಾಕಿ ಅದು ನಾವು ಮ್ಯಾರಿನೇಷನ್ ಮಾಡಿದ್ದೀವಲ್ಲ, ಅದರಲ್ಲೇ ಚೆನ್ನಾಗಿ ನೀರೆಲ್ಲ ಬಿಟ್ಕೊಳ್ಳುತ್ತೆ. ಹಾಗೂ ಈ ಥರ ನಾನ್ ವೆಜ್ ಕುಕ್ ಮಾಡಬೇಕಾದ್ರೆ ನಾವು ಯಾವಾಗಲೂ ಈ ಥರ ಸ್ಲೋ ಕುಕ್ಕಿಂಗೇ ಮಾಡಬೇಕು, ನಿಧಾನವಾಗಿ. ಆವಾಗ ಒಳಗಡೆ ಎಲ್ಲನೂ ಚೆನ್ನಾಗಿ ಉಪ್ಪು ಹುಳಿ ಖಾರ ಎಲ್ಲನೂ ಚೆನ್ನಾಗಿ ಹಿಡ್ದಿರುತ್ತೆ ಚಿಕನ್ ಪೀಸಸ್ಗೆ. ನೋಡಿ, ಒಂದು 15ರಿಂದ 20 ನಿಮಿಷದ ನಂತರ ಅದ್ಭುತವಾದ ಗೋಂಗೂರ ಚಿಕನ್ನು ತಯಾರಾಗಿದೆ. ನೀವು ಕೂಡ ಈ ರೆಸಿಪಿ ಟ್ರೈ ಮಾಡಿ ಹೇಗೆ ಬಂತು ಅಂತ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ.